ನಿಮಗೆ ಚಪಾತಿ ತಿನ್ಬೇಕನ್ನಿಸ್ತಾ ಇರುತ್ತೆ, ಆದರೆ ಮಾಡೋಕ್ಕೆ ಬೇಜಾರು ಕೂಡ ಒಮ್ಮೊಮ್ಮೆ. ಹಾಗೆ ಅನಿಸಿದಾಗ ಈ ಥರ ನೀವು ಮಾಡ್ಕೊಳ್ಳಿ. ಗೋಧಿ ಹಿಟ್ಟನ್ನು ತೊಗೊಂಡು ನಾನು ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಇದರಲ್ಲಿ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳಿ ಮೆತ್ತಗೆ, ಉಂಡೆ ಇರ್ಲಾರ ಥರ. ಕ್ವಿಕ್ಕಾಗಿ ಮಾಡೋ ದೋಸೆ ರೀ ಇದು, ಭಾಳ ಚೆನ್ನಾಗಿ ಕೂಡ ಇರುತ್ತೆ. ನೀವು ಒಮ್ಮೊಮ್ಮೆ ದೋಸೆ ಹಾಕೋದಕ್ಕೆ ನೆನೆ ಹಾಕೋದಕ್ಕೆ ಮರ್ತೋಗಿರ್ತೀರ, ಆವಾಗ ಈ ಥರ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಒಂದು 5 ನಿಮಿಷ ಪಕ್ಕದಲ್ಲಿಟ್ಟರೆ ಸಾಕು, ಮಾಡ್ಕೊಳ್ಳೋಕ್ಕೆ ರೆಡಿ. ಇವಾಗ ಇನ್ನೊಂದು ಸೈಡು ನಾನು ಭಾಜಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಹೆಚ್ಚಿದ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದೆರಡನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಒಂದು ಸಣ್ಣ ಟೊಮೆಟೊ ಹೆಚ್ಚಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ. ಇದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ, ಇದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಅದು. ನೋಡಿ ಈ ಥರ ಆಲೂನ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಹೆಸರು ಕಾಳು ಸ್ಪ್ರೌಟ್ಸು, ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಹಾಕಿ, ನಾನು ಹಾಲು ಏನು ಬೇಯಿಸ್ಕೊಂಡಿಲ್ಲ ರೀ, ಹಸಿಯಾಗಿ ಹಾಕ್ಕೊಂಡಿದ್ದೀನಿ. ಏನು ಪರವಾಗಿಲ್ಲ, ಒಂದು 10-15 ನಿಮಿಷದಲ್ಲೇ ಆಗಿಬಿಡುತ್ತೆ. ಅರ್ಧ ಗ್ಲಾಸ್ ಇದರಲ್ಲಿ ನೀರು ಹಾಕ್ಕೊಂಡು ಇದಕ್ಕೆ ಲಿಡ್ ಹಾಕಿ ಮುಚ್ಚಿಟ್ಟಿದ್ದೀನಿ. ಮತ್ತು ಇವಾಗ ತವ ಗರಂ ಆಯಿತು ಒಂದು ಸೈಡು, ಇದರಲ್ಲಿ ದೋಸೆ ಈ ಥರ ಹಾಕ್ಕೊಳ್ಳಿ. ಇದು ಬಾಜಿ ರೆಡಿ ಆಯಿತು. ಇದರಲ್ಲಿ ಮ್ಯಾಗಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ ಬೇಕಾದರೆ ಗರಂ ಮಸಾಲ ಹಾಕ್ಕೋಬೋದು, ಇದು ಆಪ್ಷನಲ್. ನೋಡಿ ಇದು ಇವಾಗ ಒಂದು ಸೈಡ್ ಬೆಂದಿದೆ. ಮತ್ತು ಇದನ್ನು 2 ಸೈಡ್ ಚೆನ್ನಾಗಿ ಬೇಯಿಸಿ, ಏಕೆಂದರೆ ಹಸಿ ವಾಸನೆ ಬರುತ್ತೆ. ಇಲ್ಲಾಂದರೆ 2 ಸೈಡ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ. ಇದನ್ನು ಬಿಸಿಯಾಗಿ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಇದು ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ಇವಾಗ ರೆಡಿ ಆಯಿತು ಗೋಧಿ ಹಿಟ್ಟು ದೋಸೆ ಮತ್ತು ಸ್ಪ್ರೌಟ್ ಆಲೂ ಬಾಜಿ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.